ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಂತಕಥೆಯ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವಂತಹ ಒಂದು ವಿಶಿಷ್ಟವಾದ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿಯ ಬಗ್ಗೆ ತುಂಬ ಮಂದಿಗೆ ಗೊತ್ತಿರಲ್ಲ, ಯಾಕೆಂದರೆ ಇದೊಂದು ಮಹಾಭಾರತದ ಉಪಕಥೆಗಳಲ್ಲಿ ಬರುವಂತಹ ಪಾತ್ರ. ಹಾಗಾದರೆ ಈ ವ್ಯಕ್ತಿ ಯಾರು, ಈ ಮಹಾಭಾರತದ ಕಥೆಯಲ್ಲಿ ಇವನ ಮಹತ್ವ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಈತನ ಹೆಸರು ಚಿತ್ರರಥ ಅಂತ. ಇವನೊಬ್ಬ ದೇವಗಂಧರ್ವ. ಈ ಚಿತ್ರರಥ ಅಂತ ಹೆಸರಿರೋರು ಮಹಾಭಾರತದಲ್ಲಿ ತುಂಬ ಮಂದಿ ಇದ್ದಾರೆ. ದ್ರುಪದನ ಮಗ ಇರ್ಬೋದು, ಹಾಗೆಯೇ ಪಾಂಡವರ ಪಕ್ಷದಲ್ಲೇ ಒಬ್ಬ ಕ್ಷತ್ರಿಯನ ಹೆಸರು ಕೂಡ ಚಿತ್ರರಥ ಅಂತ. ಹೀಗೆ ತುಂಬ ಮಂದಿ ಈ ಹೆಸರಿನವರು ಮಹಾಭಾರತದಲ್ಲಿ ಬರ್ತಾರೆ. ಆದರೆ ಈ ಗಂಧರ್ವನಾದಂತಹ ಚಿತ್ರರಥನಿಗೆ ಹೆಸರು ಇದೆ ಇದ್ದರೂ ಕೂಡ ಅಂಗಾರಪರ್ಣ ಅಂತ ಇನ್ನೊಂದು ಬಿರುದಿರುತ್ತೆ. ಈ ಬಿರುದಿನಿಂದಾನೇ ಈತ ಪ್ರಸಿದ್ಧಿಯಾಗಿರ್ತಾನೆ. ಈ ಚಿತ್ರರಥನಿಗೆ ಬಹಳಷ್ಟು ಕ್ಷತ್ರಿಯ ವಿದ್ಯೆಗಳು ಬಂದಿರುತ್ತವೆ. ಅದರಿಂದ ಒಬ್ಬ ಮಹಾವೀರ ಆಗಿರ್ತಾನೆ. ಈತನ ಹತ್ರ ಒಂದು ವಿಶಿಷ್ಟವಾದ ರಥ ಇರುತ್ತೆ. ಅದಕ್ಕೆ ಇವನು ತನ್ನದೇ ಹೆಸರು ಚಿತ್ರರಥ ಅಂತ ಇಟ್ಕೊಂಡಿರ್ತಾನೆ. ಏನು ವಿಚಿತ್ರ ನೋಡಿ, ಅವನ ಹೆಸರೇ ಒಂಥರ ರಥಕ್ಕಿಡೋ ಹೆಸರು ಇದ್ದಂಗಿದೆ, ಚಿತ್ರರಥ ಅಂತ. ಅದನ್ನು ಅವನು ವಾಪಸ್ಸು ಅವನ ರಥಕ್ಕೆ ಇಟ್ಕೊಂಡಿದ್ದ. ಹಾಗೆಯೇ ಅವನಿಗೆ ಅಂಗಾರಪರ್ಣ ಅಂತ ಬಿರುದಿಟ್ಕೊಂಡಿದ್ದ. ಅಂಗಾರಪರ್ಣ ಅಂದರೆ ಬೆಂಕಿಯಂತೆ ಪ್ರಜ್ವಲಿಸುವಂತಹ ಒಂದು ರಥವನ್ನು ಹೊಂದಿರುವಂಥವನು ಅಂತ. ಈ ರಥ ಒಂದು ಯಾವ ಥರ ಪವರ್ ಇತ್ತು ಅಂದರೆ ಭೂಮಿಯಲ್ಲಿ, ಆಕಾಶದಲ್ಲಿ ಎಲ್ಲ ಕಡೆ ಸುಲಭವಾಗಿ ಹೋಗ್ತಿತ್ತು. ಇದರಿಂದ ಇವನು ಯುದ್ಧಗಳಲ್ಲೂ ಕೂಡ ತುಂಬ ಆರಾಮಾಗಿ ಗೆಲ್ತಿದ್ದ. ಅವನೊಂಥರ ಅಜೇಯನಾಗಿ ಉಳಿದಿದ್ದ. ಈ ಗಂಧರ್ವರಿಗೆ, ಯಕ್ಷರಿಗೆ, ಇವರಿಗೆಲ್ಲ ಒಂದು ವಿಶಿಷ್ಟವಾದ ಹವ್ಯಾಸ ಇತ್ತು. ಅದೇನೆಂದರೆ ಈ ಮನುಷ್ಯರಿರುವಂತಹ ಒಂದು ಭೂಮಿಗೆ ಬಂದು ದಟ್ಟವಾದ ಕಾಡು ಇಲ್ಲ ನದಿಯಲ್ಲಿ ಅವರ ಹೆಂಡತಿಯರ ಜೊತೆ ಏಕಾಂತದ ಸಮಯವನ್ನು ಕಳೆಯೋದು. ಹೀಗೇನೆ ಈ ಚಿತ್ರರಥನು ಕೂಡ ಅವನ ಹೆಂಡತಿ ಜೊತೆ ಗಂಗಾ ನದಿಯ ತೀರದಲ್ಲಿ ಒಂದು ಕಡೆ ಬಂದು ಏಕಾಂತದ ಸಮಯವನ್ನು ಕಳಿಬೇಕು ಅಂತ ಅಂದ್ಕೊಂಡಿರ್ತಾನೆ. ಇದೇ ಸಮಯದಲ್ಲಿ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸ್ಕೊಂಡ ಮೇಲೆ ಹಸ್ತಿನಾಪುರಕ್ಕೆ ವಾಪಸ್ ಹೋದರೆ ಮತ್ತು ಸಮಸ್ಯೆ ಎದುರಾಗುತ್ತೆ ಅಂತ ಈ ಥರ ಕಾಡುಗಳಲ್ಲಿ ಸಂಚರಿಸ್ತಾ ಇರ್ತಾರೆ. ಇನ್ನು ಭೀಮ ಬಕಾಸುರನನ್ನು, ಹಿಡಿಂಬಾಸುರನನ್ನೆಲ್ಲ ಕೊಂದ ಮೇಲೆ ಈ ಥರ ಒಂದು ಸುದ್ದಿ ಎಲ್ಲ ಕಡೆ ಹಬ್ಬಿದ್ರೆ ತಾವಿಲ್ಲಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಬ್ರಾಹ್ಮಣರ ವೇಷವನ್ನು ಹಾಕ್ಕೊಂಡು ಅವರು ಓಡಾಡ್ತಾ ಇರ್ತಾರೆ. ಅವರು ಈ ಥರ ಸಂಚಾರ ಮಾಡಿ ಗಂಗಾ ನದಿಯ ತೀರದ ಹತ್ರ ಒಂದು ಮಧ್ಯರಾತ್ರಿಯ ಸಮಯಕ್ಕೆ ಬರ್ತಾರೆ. ತುಂಬ ಟೈಮ್ ಆಗಿರುತ್ತೆ. ಈ ಪಾಂಡವರ ಗುಂಪನ್ನು ಅರ್ಜುನ ಬೆಂಕಿ ಪಂಜನ್ನು ಹಿಡ್ಕೊಂಡು ಮುನ್ನಡೆಸ್ತಾ ಇರ್ತಾನೆ. ಇವರು ಈ ಬಂದಿರೋ ಜಾಗ ಈ ಚಿತ್ರರಥ ಇರೋ ಜಾಗನೇ ಆಗಿರುತ್ತೆ. ಅವನು ಗಂಗಾ ನದಿಯಲ್ಲಿ ಅವನ ಹೆಂಡತಿ ಜೊತೆ ಜಲಕ್ರೀಡೆ ಆಡ್ತಾ ಇರ್ತಾನೆ. ಅವನಿಗೆ ತನ್ನ ಒಂದು ಏನು ಏರಿಯಾ ಇದೆಯಲ್ಲ, ಅಲ್ಲಿ ಈ ಥರ ಮಾನವರು ಬಂದಿರೋದು ಗೊತ್ತಾಗುತ್ತೆ. ತುಂಬ ಒಂಥರ ಸಿಟ್ಟು ಬಂದ್ಬಿಡುತ್ತೆ. ಏಕಾಂತದಲ್ಲಿ ಸಮಯ ಕಳೆಯೋಕ್ಕೆ ಬಿಡ್ತಾ ಇಲ್ವಲ್ಲ ಇವರು ಅಂತ. ಅವನು ಸ್ವಲ್ಪ ಕೋಪದಿಂದಾನೇ ನದಿಯಿಂದ ಎದ್ದು ಬಂದು ಅರ್ಜುನನನ್ನು ತಡೆ ಹಿಡಿತಾನೆ. ಇದು ಮಧ್ಯರಾತ್ರಿಯ ಸಮಯ. ಇದು ಗಂಧರ್ವರು, ಯಕ್ಷರು, ರಾಕ್ಷಸರು ಓಡಾಡುವಂತಹ ಸಮಯ, ಮನುಷ್ಯರು ಓಡಾಡುವಂತಹ ಸಮಯ ಅಲ್ಲ. ನೀವು ಯಾಕೆ ಇಲ್ಲಿ ಬಂದಿದ್ದೀರಿ, ಬೇಗನೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾನೆ. ಆಗ ಅರ್ಜುನ ಕೂಡ ತುಂಬ ಸಹನೆಯಿಂದಾನೇ ಹಿಮಾಲಯಕ್ಕೆ, ಸಮುದ್ರಕ್ಕೆ, ಗಂಗಾ ನದಿಗೆ ಇದಕ್ಕೆಲ್ಲ ಹೋಗೋಕ್ಕೆ ಸಮಯದ ಇತಿಮಿತಿ ಇಲ್ಲ, ಯಾವ ಸಮಯದಲ್ಲಿ ಬೇಕಾದರೂ ಹೋಗ್ಬೋದು, ನಾವು ಬಂದಿರೋದು ಗಂಗಾ ನದಿಗೆ, ಇದರಲ್ಲೇನು ಸಮಸ್ಯೆ ಅಂತ ಕೇಳ್ತಾನೆ. ಆಗ ಚಿತ್ರರಥನಿಗೆ ಒಂಥರ ಕೋಪ ಬಂದ್ಬಿಡುತ್ತೆ. ಅವನು ಒಂಥರ ವೀರ ಆಗಿದ್ದರಿಂದ ಮತ್ತು ಅಜೇಯನಾಗಿದ್ದ. ಈ ಕಾರಣಕ್ಕೆ ಅವನಿಗೆ ಒಂಥರ ಸ್ವಾಭಿಮಾನ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎಲ್ಲ ಯಾವುದೋ ಒಂದು ಮಾನವ ತನಗೊಂದು ಉಲ್ಟಾ ಉತ್ತರ ಕೊಡ್ತಾನಲ್ಲ ಅಂತ ಸ್ವಲ್ಪ ಕೋಪ ಬಂದು ತಾನಿಂಥವನು, ಇಷ್ಟು ಪರಾಕ್ರಮಿ, ತಾನು ಈ ಥರ ಆ ಥರ ಅಂತ ಸ್ವಲ್ಪ ಜಂಬ ಕೊಚ್ಕೊಳ್ತಾನೆ. ಪಾಂಡವರು ಅವರು ಕೂಡ ವೀರರೇ ಅಲ್ವೇ, ಅವರಿಗೇನು ಇದೆಲ್ಲ ಹೊಸ್ತು ಅನ್ಸಲ್ಲ. ಆದ್ದರಿಂದ ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಡಲ್ಲ, ಲಕ್ಷ್ಯನೇ ಕೊಡಲ್ಲ. ಇದನ್ನು ನೋಡಿ ಚಿತ್ರರಥನಿಗೆ ಸಿಟ್ಟು ನೆತ್ತಿಗೇರ್ಬಿಡುತ್ತೆ. ಸರಿ, ಇನ್ನು ಯುದ್ಧನೇ ಮಾಡೋದು ಅಂತ ಯುದ್ಧ ಆರಂಭ ಆಗಿಬಿಡುತ್ತೆ. ಅರ್ಜುನನಿಗೆ ಈತ ಗಂಧರ್ವ ಅಂತ ಗೊತ್ತಾಗಿರೋದ್ರಿಂದ ಸಣ್ಣ ಪುಟ್ಟ ಅಸ್ತ್ರಕ್ಕೆಲ್ಲ ಇವನು ಸೋಲ್ಸೋಕ್ಕಾಗಲ್ಲ ಅಂತ ನೇರವಾಗಿ ಆಗ್ನೇಯಾಸ್ತ್ರನೇ ಪ್ರಯೋಗಿಸ್ತಾನೆ. ಈ ಆಗ್ನೇಯಾಸ್ತ್ರದ ಪ್ರಯೋಗಕ್ಕೆ ಚಿತ್ರರಥನ ರಥವ ಸುಟ್ಟು ಬೂದಿ ಆಗಿಬಿಡುತ್ತೆ. ಈ ಚಿತ್ರರಥನ ಹೆಂಡ್ತಿದ್ದಾಳಲ್ಲ, ಅವಳು ಈ ಮನುಷ್ಯರಲ್ಲಿ ಇಷ್ಟೆಲ್ಲ ಪರಾಕ್ರಮಿಗಳು ಇರ್ತಾರೆ ಅಂತ ಅಂದ್ಕೊಂಡಿರಲ್ಲ. ಅವಳು ನೋಡೂ ಇರಲ್ಲ.
ಇದನ್ನೆಲ್ಲ ನೋಡಿ ಅವಳಿಗೆ ಹೆದರಿಕೆ ಆಗಿ ಸೀದಾ ಯುಧಿಷ್ಠಿರನ ಹತ್ರ ಬಂದು ತನ್ನ ಗಂಡನಿಗೆ ಪ್ರಾಣ ಭಿಕ್ಷೆ ಕೊಡಿ ಅಂತ ಬೇಡ್ಕೊಳ್ತಾಳೆ. ಯುಧಿಷ್ಠಿರನು ಅದಕ್ಕೆ ಸಮ್ಮತಿಯನ್ನು ಕೊಡ್ತಾನೆ. ತಾನು ಈ ಥರ ಒಂದು ಪ್ರಾಣ ಭಿಕ್ಷೆಯನ್ನು ಪಡೆಯುವಂಗೆ ಆಯ್ತಲ್ಲ ಅಂತ ಚಿತ್ರರಥನಿಗೆ ಒಂಥರ ಮರ್ಯಾದೆ ಹೋದಂಗೆ ಆಗ್ಬಿಡುತ್ತೆ. ಅವನು ಅರ್ಜುನ ಹತ್ರ ಬಂದು, ತಾನು ನಿನಗೆ ಸೋತಿದ್ದೇನೆ, ನನ್ನ ರಥ ಕೂಡ ಸುಟ್ಟೋಗಿದೆ, ಈ ರಥನೇ ಇಲ್ಲದ ಮೇಲೆ ನನಗೆ ಅಂಗಾರಪರ್ಣ ಅಂತ ಬಿರುದಿಟ್ಕೊಳ್ಳೋದು ಸೂಕ್ತ ಅಲ್ಲ, ಇವತ್ತಿನಿಂದ ಅಂಗಾರಪರ್ಣ ಅನ್ನೋ ಈ ಬಿರುದನ್ನು ನಾನು ತ್ಯಜಿಸ್ತೇನೆ ಅಂತ ಹೇಳ್ತಾನೆ. ಹಾಗೆಯೇ ನಾನು ಮನುಷ್ಯರಲ್ಲಿ ನಿನ್ನಂತಹ ಒಂದು ಪರಾಕ್ರಮಿಯನ್ನು, ಶೌರ್ಯವಂತರನ್ನು ನಾನು ನೋಡಿಲ್ಲ, ನಿನ್ನ ಶೌರ್ಯವನ್ನು ನೋಡಿ ನನಗೆ ಬಹಳ ಒಂದು ಆಶ್ಚರ್ಯನೂ ಖುಷಿನೂ ಆಗಿದೆ, ಆದ್ದರಿಂದ ನನ್ನನ್ನು ಮಿತ್ರನಾಗಿ ಮಾಡ್ಕೊಳ್ತೀಯಾ ಅಂತ ಅರ್ಜುನ ಹತ್ರ ಕೇಳ್ತಾನೆ. ಅರ್ಜುನನು ಕೂಡ ಒಪ್ಪಿಗೆ ಕೊಡ್ತಾನೆ. ಈ ರೀತಿ ಅರ್ಜುನ ತನ್ನ ಸ್ನೇಹವನ್ನು ಒಪ್ಪಿಕೊಂಡಂತಹ ಖುಷಿಗೆ ಚಿತ್ರರಥ ಅರ್ಜುನಿಗೆ, ನಿನಗೆ ಚಾಕ್ಷುಷಿ ಅಂತ ಒಂದು ವಿಶಿಷ್ಟವಾದ ವಿದ್ಯೆಯನ್ನು ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಈ ಚಾಕ್ಷುಷಿ ಅಂದರೆ ಯಾವುದಾದ್ರು ಒಂದು ವಸ್ತುವನ್ನು ನಾವು ನೆನಪಿಸ್ಕೊಂಡ್ರೆ ಅದನ್ನು ಸೂಕ್ಷ್ಮವಾಗಿ ಮತ್ತು ಬಹಳ ದೊಡ್ಡದಾಗಿ ನಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷ ಬಂದ ರೀತಿ ನಾವು ನೋಡ್ಬೋದು. ಈಗ ಏನು ಆ್ಯಪಲ್ನವರದ್ದು ವಿಷನ್ ಪ್ರೋ ಅದು ಇದು ಅಂತ ಬಂದಿದೆಯಲ್ಲ, ಅಂತಹ ಟೆಕ್ನಾಲಜಿಗಿಂತ ಒಂದು ಲೆವೆಲ್ ಮೇಲಿರುವಂತಹ ಟೆಕ್ನಾಲಜಿ ಆಗಿನ ಮಹಾಭಾರತ ಕಾಲದಲ್ಲೇ ಇತ್ತು. ಇಂತಹ ಒಂದು ವಿಶಿಷ್ಟವಾದ ವಿದ್ಯೆಯನ್ನು ಚಿತ್ರರಥ ಅರ್ಜುನಿಗೆ ಹೇಳ್ಕೊಡ್ತಾನೆ. ಈ ರೀತಿ ತಾನೊಬ್ಬನೇ ಪಡೆದುಕೊಂಡ್ರೆ ಸರಿಯಾಗಿರಲ್ಲ ಅಂತ ಅರ್ಜುನ ಕೂಡ ಚಿತ್ರರಥನಿಗೆ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡೋ ರೀತಿಯನ್ನು ಹೇಳ್ಕೊಡ್ತಾನೆ. ಇದರಿಂದ ಚಿತ್ರರಥನಿಗೆ ಮತ್ತೂ ಖುಷಿಯಾಗ್ಬಿಡುತ್ತೆ. ಅವನು ನಿನಗಷ್ಟೇ ಅಲ್ಲ, ನಿಮ್ಮ 4 ಸಹೋದರರಿಗೂ ಸೇರಿ ಒಬ್ಬೊಬ್ಬರಿಗೆ 100 ಗಂಧರ್ವ ನಾಡಿನಲ್ಲಿ ಹುಟ್ಟಿ ಬೆಳೆದಂತಹ ಕುದುರೆಗಳನ್ನು ಕೊಡ್ತೇನೆ ಅಂತ ಆಶ್ವಾಸನೆ ನೀಡ್ತಾನೆ. ಈ ಮಾತಿನಂತೆ ಮುಂದೆ ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜಸೂಯವನ್ನು ಮಾಡಬೇಕಿದ್ರೆ ಈ ಚಿತ್ರರಥ 100 ಗಂಧರ್ವ ಕುದುರೆಗಳನ್ನು ತಂದು ಕೊಡ್ತಾನೆ. ಈ ರೀತಿ ಅವನು ತನ್ನ ಮಾತಿಗೆ ತಕ್ಕಂತೆ ನಡೆದುಕೊಳ್ತಾನೆ. ಇದೆಲ್ಲ ಆದಮೇಲೆ ಪಾಂಡವರ ಹತ್ರ ಏನು ಎತ್ತ ನಿಮ್ಮ ಕತೆ ಏನು ಅಂತ ಎಲ್ಲ ಅವನು ಕೇಳ್ತಾನೆ. ಈ ಪಾಂಡವರ ಕಥೆಯನ್ನು ಕೇಳಿದ ನಂತರ, ನೀವು ಈ ರೀತಿ ಬ್ರಾಹ್ಮಣರ ವೇಷವನ್ನು ಹಾಕ್ಕೊಂಡು ಎಲ್ಲ ಕ್ರಿಯಾಕರ್ಮಗಳನ್ನು ಮಾಡಿಕೊಂಡು ಓಡಾಡೋದು ಸರಿ ಅನಿಸಲ್ಲ. ನಿಮಗೆ ಒಬ್ಬರು ಮಾರ್ಗದರ್ಶನ ಮಾಡಲಿಕ್ಕೆ, ಯಾಕೆಂದರೆ ನೀವು ಕ್ಷತ್ರಿಯರು, ನಿಮಗೆ ಒಂದು ಬ್ರಾಹ್ಮಣರ ಮಾರ್ಗದರ್ಶನ ಬೇಕು. ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಒಬ್ಬ ಬ್ರಾಹ್ಮಣನನ್ನು ಇಟ್ಕೊಂಡು ನೀವು ಮುನ್ನಡೆಯಿರಿ ಅಂತ ಹೇಳ್ತಾನೆ. ಪಾಂಡವರು, ನಾವು ಈ ಜಾಗಕ್ಕೆ ಹೊಸಬರು, ನಮಗೆ ಆ ರೀತಿ ಒಬ್ಬ ಬ್ರಾಹ್ಮಣನ ಪರಿಚಯ ಇಲ್ಲ, ನಿಮಗೆ ಯಾರಾದರೂ ತಿಳಿದಿದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಆಗ ಚಿತ್ರರಥ, ಇಲ್ಲೇ ಮುಂದೆ ಹೋದರೆ ಧೌಮ್ಯರೆಂಬ ಒಂದು ಮಹರ್ಷಿಗಳಿದ್ದಾರೆ, ಅವರನ್ನು ನೀವು ಕೇಳಬಹುದು ಅಂತ ಹೇಳ್ತಾನೆ. ಪಾಂಡವರು ಅದೇ ರೀತಿ ಧೌಮ್ಯ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅವರ ಒಂದು ಸಲಹೆಯನ್ನು ಕೇಳ್ತಾರೆ. ಧೌಮ್ಯ ಮಹರ್ಷಿಗಳು ಪಾಂಡವರಿಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಒಪ್ಕೊಳ್ತಾರೆ. ಇವಷ್ಟೇ ಅಲ್ಲದೆ ಮುಂದೆ ಅರ್ಜುನ ಸ್ವರ್ಗಕ್ಕೆ ಹೋದಾಗ ಕೂಡ ಚಿತ್ರರಥ ನಾನಾ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಯಾಕೆಂದರೆ ಈ ಚಿತ್ರರಥನಿಗೆ ಕುಬೇರ ಕೂಡ ಸ್ನೇಹಿತ ಆಗಿರ್ತಾನೆ. ಇದರಿಂದ ಸ್ವರ್ಗದಲ್ಲಿ ಕೂಡ ಅರ್ಜುನಿಗೆ ಇದರಿಂದ ಬಹಳಷ್ಟು ಸಹಾಯವಾಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಈ ಮಾಹಿತಿಯನ್ನು ಎಲ್ಲರಿಗೂ ಹಂಚುವಲ್ಲಿ ನಿಮ್ಮ ಸಹಾಯ ಕೂಡ ಬೇಕಾಗುತ್ತೆ. ಹಾಗೆಯೇ ಈ ಅಂಗಾರಪರ್ಣ ಯಾರು ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ, ಈತನ ಕಥೆಯನ್ನು ನೀವೆಲ್ಲಾದರೂ ಕೇಳಿದ್ರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಇವನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದರೂ ಕೂಡ ನಮಗೆ ತಿಳಿಸ್ಲಿಕ್ಕೆ ಮರಿಬೇಡಿ. ಈ ರೀತಿಯ ವಿಶಿಷ್ಟವಾದ ಕೆಲವೊಂದು ರೇರ್ ಅನ್ನುವಂತಹ ಒಂದು ವಿಷಯಗಳು ಈ ದಂತಕಥೆಯಲ್ಲಿ ಬರಲಿಕ್ಕಿವೆ. ಅವುಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಂತಕಥೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.